ಮಧುಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಗ್ರಿ ವೆಚ್ಚದ ಬೋಗಸ್ ಬಿಲ್ಲುಗಳ ಕುರಿತು ಗಂಭೀರ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ 1 ವಾರದೊಳಗೆ ಸಂಪೂರ್ಣ ವರದಿ ಸಲ್ಲಿಸುವಂತೆ ಶಾಸಕ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪಟ್ಟಣದ ಶಿರಾಗೇಟ್ ಬಳಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಗ್ರಿ ವೆಚ್ಚದಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಸಾಮಗ್ರಿ ವೆಚ್ಚಕ್ಕೆ ಸಂಬಂಧಿಸಿದ ಎಲ್ಲ ಬಿಲ್ಗಳನ್ನು ಪರಿಶೀಲಿಸಿ 1 ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉತ್ತಮ್ ಅವರಿಗೆ ನಿರ್ದೇಶನ ನೀಡಿದರು. ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟ ಕಂಪ್ಯೂಟರ್ ಆಪರೇಟರ್ಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಜಲ್ ಜೀವನ್ ಮಿಷನ್ ಕಾಮಗಾರಿಗಳಿಂದ ಗ್ರಾಮೀಣ ರಸ್ತೆಗಳು ಹಾಳಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಕಾಮಗಾರಿ ಪೂರ್ಣಗೊಂಡ ತಕ್ಷಣ ಅಗೆದ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಸೂಚಿಸಿದರು. ರಸ್ತೆ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ಕಾಮಗಾರಿಗಳ ನಡುವೆ ಸಮನ್ವಯ ಅಗತ್ಯ ಎಂದು ಹೇಳಿದರು. ವಿಜಿ ರಾಮ್ಜಿ ಯೋಜನೆಗಳ ಅಂದಾಜು ಪಟ್ಟಿಗಳ ಸಿದ್ಧತೆಯಲ್ಲಿ ಇತರೆ ಜಿಲ್ಲೆಗಳು ಮುನ್ನಡೆಯಲಿದ್ದರೂ ಮಧುಗಿರಿ ತಾಲೂಕಿನಲ್ಲಿ ವಿಳಂಬವಾಗಿರುವುದಕ್ಕೆ ಶಾಸಕ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ವಿಜ್ವಲ ಸುದ್ದಿ ಸಂಪಾದಕ ಹರೀಶ್ ಸಿಎ, ಮಧುಗಿರಿ. ಅವಶ್ಯಕತೆ ಇದೆ, ನೋಟಿಸ್ ಇದ್ರೆ ಇಂಥ ಕಡೆ ವ್ಯಾಲಿ ಇದೆ ಸರ್, ಇಲ್ಲಿ ಚೆಕ್ ಡ್ಯಾಮ್ ಮಾಡ್ಬೇಕಂದ್ರೆ ಎಷ್ಟು ಜನ ಇಲ್ಲಿ ಹೇಳಿ ನಾನು ಯಾವ್ದಾದ್ರು ಮಾಡಿಸ್ತೀನಿ. ಇಲ್ಲಾಂದ್ರೆ ಈಗ ಸಿಡಿದುರ್ಗದಲ್ಲಿ ಅಲ್ಲಿ ಎಲ್ಲ ತೋಟಗಳಿದ್ದಾವೆಲ್ಲ ಒಣಗೋಗ್ಬಿಟ್ಟಿದ್ರು. ಒಂದ್ ದಿವಸ ನಾನು ಇದು ವ್ಯಾಲಿನಲ್ಲಿ ಅದಾದ ಒಂದು ಕೃಷ್ಣಾಪುರ ಆ ಕಡೆ ಸೈಟ್ಗಳು ನೋಡೋಣ ಅಂತ ಹೋದೆ. ಅಲ್ಲಿ ನೋಡ್ತೀವಿ ಎಲ್ಲ ಒಣಗ್ಬಿಟ್ಟಿವೆ ತೋಟಗಳೆಲ್ಲ. ಮತ್ತೆ ಇಟ್ ವಾಸ್ ಎ ವೆರಿ ಗುಡ್ ಬ್ಯೂಟಿಫುಲ್ ವ್ಯಾಲಿ ಅದು. ಆಮೇಲೆ ನಾವು ಏನಿದ್ದೀವಿ ಈ ತರ ತೋಟಗಳೆಲ್ಲ, ಅಲ್ಲೆಲ್ಲ ಬಾವಿಗಳೆಲ್ಲ ದೊಡ್ಡ ದೊಡ್ಡ ಬಾವಿಗಳು, ಚೆಕ್ ಬಾವಿಗಳೆಲ್ಲ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಸರಿ ಏನ್ ನೋಡ್ಕೊಂಡ್ಬಂದು ಅಲ್ಲೊಂದು ಚೆಕ್ ಡ್ಯಾಮ್ ಆಗ್ತದೆ, 2 ಕೋಟಿನೋ 3 ಕೋಟಿನೋ ಅಲ್ಲಿ. ಅದು ಕಟ್ಟದ ಮೇಲೆ ಬಾವಿಗಳಲ್ಲಿ ಓಪನ್ ವೆಲ್ ಎಲ್ಲ ನೀರಿದೆ. ಈಗ ಬೋರ್ವೆಲ್ ಒಂದೇ ಇಲ್ಲ, ಓಪನ್ ವೆಲ್ ಎಲ್ಲ ಫುಲ್ ಇದೆ. ಇವಾಗ ಹೊಸದಾಗಿ ತೋಟಗಳು ಕಟ್ಕೊಂಡು ಹೌದಲ್ವಾ? ಸೊ ಹಂಗೆ ಚೆಕ್ ಡ್ಯಾಮ್ಗಳು ಮಾಡೋದ್ರಿಂದ ನಾವು ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ನಿಮಗೆ ಎಲ್ಲಾರು ಅವಶ್ಯಕತೆ ಚೆಕ್ ಡ್ಯಾಮ್ ಇದ್ರೆ ನೀವು ಹೇಳಿಬೇಕು, ಅದನ್ನು ಮಾಡೋಣ. ಚೆಕ್ ಡ್ಯಾಮ್ಗಳು ಮಾಡೋಣ. ಈ ವರ್ಷದ್ದು ಸಮಸ್ಯೆ ಬಗೆಹರಿಸೋದು ಇದು ಓನ್ಲಿ ಟೆಂಪರರಿ. ಏನಾದ್ರು ಪರ್ಮನೆಂಟ್ ಮೆಜರ್ಸ್ ಆಗ್ತದೆ. ಕುಡಿಯೋ ನೀರಿಗೆ ನಾವು ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಮಾಡುವಂತ ಕೆಲಸ ಮಾಡದೇ ಇದ್ರೆ, ನೀವು ಈಗ ಮೊದಲೆಲ್ಲ ಬಾವಿ ಓಪನ್ ವೆಲ್ ನೀರಿತ್ತು, ಓಪನ್ ವೆಲ್ ಡ್ರೈ ಆಗಿದ್ರೆ ಬೋರ್ವೆಲ್ ತೆಗೆದು 200 ಅಡಿಗೆ ನೀರು ಸಿಗ್ತಾ ಇತ್ತು. ಆಮೇಲೆ 200 ಅಡಿಗೆ ಹೋಗಿ 500 ಅಡಿವರೆಗೂ ಹೋಗೋದು. ಈಗ 500 ಅಡಿಗೆ 700 ಅಡಿಗೆ ಹೋಗಿದ್ದೀವಿ. ಆಮೇಲೆ ಕೆಲವು ಊರಲ್ಲಿ 1000 ಅಡಿಗೂ ಹೋಗಿದ್ದೀವಿ. ಅದು ನೀರು ಎಲ್ಲ ಫ್ಲೋರೈಡ್ ವಾಟರ್, ಅದು ಅದೇ ಉಪಯೋಗ ಮಾಡಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ವಾಟರ್ ಟೇಬಲ್